ಏನು ಪ್ರಶ್ನೆನ ಕೇಳಿದ್ದೀರಾ? ಆ ಚರ್ಚೆ ಆಗಿ ಆ ವಿಚಾರ ಆಗಿ ಸರ್ಕಾರದ ಮುಂದೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕಥೆಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆಯೂ ಮಾಡೋದಿಲ್ಲ. ಯಥಾವತ್ತಾಗಿ ಏನು ಎಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಗಳ ಬಗ್ಗೆ, 5 ಗ್ಯಾರಂಟಿಗಳು ಮೊದಲಿಗಿಂತ ಈಗ ಕೂಡ ಮುಂದುವರಿಯುತ್ತೆ. ಯಾರು ಕೂಡ ಈ ಚಿತ್ರ ಬಗ್ಗೆ ಬೇರೆ ರೀತಿಯಾಗಿ ಅನ್ಯತಾಗಿ ವ್ಯಾಖ್ಯಾನಿಸಬಾರದು. ಅಭಿವೃದ್ಧಿ ಅಂತಂದರೆ ಅಕ್ಷರ, ಅಭಿವೃದ್ಧಿ ಅಂತಂದರೆ ಆರೋಗ್ಯ, ಅಭಿವೃದ್ಧಿ ಅಂತಂದರೆ ಅನ್ನಭಾಗ್ಯ, ಅಭಿವೃದ್ಧಿ ಅಂತಂದರೆ ಆರ್ಥಿಕ ಸಬಲೀಕರಣ. 1 ವರ್ಷ 2 ತಿಂಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಸುಮಾರು 900 ಕೋಟಿ ಉಡುಪಿ ಜಿಲ್ಲೆಗೆ ದುಡ್ಡು ಬಂದಿದೆ. ವಿವಿಧ ಯೋಜನೆಗಳಾಗಿರ್ಬೋದು, ವಿವಿಧ ಗ್ಯಾರಂಟಿಗಳು. ಅಭಿವೃದ್ಧಿ ಅಂತಂದ್ರೆ ಬರೀ ರಸ್ತೆ ಅಷ್ಟೇ ಅಭಿವೃದ್ಧಿ ಅಂತಲ್ಲ. ಅಭಿವೃದ್ಧಿ ಅಂದರೆ ಏನು? ಮನುಷ್ಯನ ಜೀವನದಲ್ಲಿ ಮಂದಹಾಸವನ್ನು ತರುವುದೇ ನಿಜವಾದ ಅಭಿವೃದ್ಧಿ. ಆ ಕಾಯಕಲ್ಪವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವರಿಗೆ ಏನು ಶಾಸಕರು ಮಾತಾಡ್ತಾ ಇದ್ದಾರೆ, ಇವರಿಗೆ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ, ಇವರಿಗೆ ಕೆಲಸ ಇಲ್ಲ, ಗಮನಿಸಬಹುದು. ಅದಕ್ಕೋಸ್ಕರ ಈ ರೀತಿ ನಿರಾಶರಾಗಿ ಈ ರೀತಿ ಮಾತಾಡ್ತಾರೆ. ಜಟಾಪಟಿ ಮುಂದುವರೆದಿದೆ. ಆ ಮೂರ್ತಿಗಳನ್ನು ಎತ್ಕೊಂಡ್ಬಂದಿದ್ದಾರೆ, ಇಲ್ಲಿ ತನಿಖೆಗಳು ಆಗ್ತಾ ಇದೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಾರ್ಕಳ ಮಹಾಜನತೆಗೆ ಇವತ್ತು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ರು, ರಾಮನ ಹೆಸರಿನಿಂದ ಏನು ರಾಜಕಾರಣ ಮಾಡ್ತಾ ಇದ್ರು, ಭಗವಂತನಿಗೂ ಕೂಡ ಮೋಸ ಮಾಡಿದ್ರು. ಮಾನ್ಯ ಶಾಸಕರಾದ ಸುನೀಲ್ ಕುಮಾರ್ ಅವರು ರಮಣೀಯಸಗೊಂಡಿದ್ದಾರೆ. ಜನ ಎಲ್ಲರಿಗೂ ಈಗ ಗೊತ್ತಾಗಿದೆ, ಪೂರ್ತಿ ಕಂಚಿನದ್ದು ಅಥವಾ ಪೂರ್ತಿ ಫೈಬರ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು, ಈಗ ಜಾಹೀರಾಗಿದೆ. ಅದರಲ್ಲೂ ಕೂಡ ಅವರೇ ಒಂದು ಮಾತೇ ಹೇಳ್ತಾರೆ, ಇದ್ರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ. ಅದರಲ್ಲೂ ಕೂಡ ಅದು ಫೈಬರ್ದಲ್ಲ, ಅದು ಕಂಚಿಂದು ಅಂದರೆ ಇವ್ರು ಯಾವ ರೀತಿ ಅಂತಂದರೆ ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಅದು ಸತ್ಯ ಮಾಡುವಂಥ ಕರಗತ ಬಂದಿದೆ ಇವ್ರಿಗೆಲ್ಲರಿಗೂ. ಆದರೆ ಜನ ಎಚ್ಚೆತ್ತುಕೊಳ್ಳಬೇಕು, ವಿಶೇಷವಾಗಿ ಉಡುಪಿ ಜಿಲ್ಲೆಯ ಜನ ಎಚ್ಚೆತ್ತುಕೊಳ್ಳಬೇಕು. ನಾವು ದೇವರ ಮಕ್ಕಳು, ನಾವು ದೇವರಲ್ಲಿ ವಿಶ್ವಾಸಕ್ಕೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ತೀವಿ. ಇಂಥ ಒಂದು ಚಾಲಾಕಿತನಕ್ಕೆ ನಾವು ಮೋಸ ಹೋಗ್ಬಾರ್ದು. ದೇವರನ್ನೇ ಬಿಡಲಿಲ್ಲ, ನೀವ್ಯಾವ ಲೆಕ್ಕ? ದೇವರನ್ನಲ್ಲೇ ರಾಜಕಾರಣ ಮಾಡ್ತಾರೆ. ನೀವೆಲ್ಲ ಎಚ್ಚೆತ್ತುಕೊಳ್ಳಿ ಅಂತ ಈ ಒಂದು ಶುಭಗಳಿಗೆ ನೋಡೋಣ. ನಮ್ಮ ಪಕ್ಷದ ಎಲ್ಲ ಮುಖ್ಯಮಂತ್ರಿಗಳು ಏನು ವಿಚಾರವನ್ನು ಮಾಡ್ತಾರೆ. ನಿಮ್ಮ ಸರ್ಕಾರ ಮೂರ್ತಿ ಪ್ರತಿಷ್ಠೆ ಮಾಡ್ತದ ಮೇಡಮ್? ನಿಮ್ಮ ಸರ್ಕಾರ ಮೂರ್ತಿ ಪ್ರತಿಷ್ಠೆ ಮಾಡ್ತದ? ಒಳ್ಳೆಯ ಕ್ವಶನ್ ಕೇಳಿದ್ರೆ ಖಂಡಿತವಾಗ್ಲೂ ಗೋಮಾಳ ಜಾಗದಲ್ಲಿ ಏನು 280 ಎಕರೆ ಗೋಮಾಳ ಪ್ರದೇಶದಲ್ಲಿ ಮೂರ್ತಿಯನ್ನು ಮಾಡಬಾರ್ದು ಅಂತ ಬಿಜೆಪಿಯ ಕೊನೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್, ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ. ಯಾರು? ನಾವು ಬಿಜೆಪಿಯ ಕೊನೆ ಕ್ಯಾಬಿನೆಟ್. ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ. ಆದರೆ ನಾವು ಅದಕ್ಕೆ ಕೈ ಹಾಕಲಿಲ್ಲ. ನಾವು ಅದನ್ನು ಮುಂದುವರಿಸಬೇಕು ಅಂತ ಮಾಡಬೇಕು ಅನ್ನೋದೇ ನಮ್ಮ ಆಸೆ, ಅದರ ಉದ್ದೇಶ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡುವುದು ನಮ್ಮ ಸರ್ಕಾರದ ಮನೆ. ಗೋಮಾಳ ಜಾಗ ಅವರು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಬಿಜೆಪಿಯವರು ದ್ವಂದ್ವ ನಿಲುವನ್ನು ನೋಡಿ. ನೀವು ನಮ್ಮ ಕಡೆ ದೇವರಸಿ ರಾಜಕಾರಣ ಮಾಡ್ತಾರೆ, ಇನ್ನೊಂದು ಕಡೆ ಗೋಮಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಬಿನೆಟ್. ಸೊ ಇದು ಯಾರಿಗೆ ಮೋಸ ಆಗ್ತದೆ? ಸುನೀಲ್ ಕುಮಾರ್ ಅವರು ಯಾರಿಗೆ ಮೋಸ ಮಾಡಿದ್ದಾರೆ? ಮೀಟಿಂಗಿಗೆ ಕಳಿಸ್ತಾ ಇಲ್ಲ. ನಿನ್ನೆ ನಡೆದ KDP ಸಭೆಯಲ್ಲಿ ಮೀಟಿಂಗ್ ಆಗಲಿಕ್ಕೆ ಬಿಟ್ಟಿಲ್ಲ, ಅರ್ಧದಿಂದ ಎತ್ಕೊಂಡು ಹೋಗಿದ್ದಾರೆ. ಈ ಥರದ ಬೆಳವಣಿಗೆಗಳು ಬೈಂದೂರಲ್ಲಿ ಆಗ್ತಾನೆ ಇದೆ. ನನಗೆ ಗೊತ್ತು ಅಭಿವೃದ್ಧಿ ಅಂದರೆ ಅಧಿಕಾರದ ಲಾಭ ಹೇಗೆ, ಹೇಗೆ ದುರ್ಲಾಭ ಹೇಗೆ, ನಾವು ಪ್ರೋಟೋಕಾಲ್ ಹೇಗೆ ಮೇಂಟೈನ್ ಮಾಡಬೇಕು, ಇದು ಸಾಮಾನ್ಯತೆ. ಯಾರ ಹಕ್ಕನ್ನು ಕೂಡ ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಶಾಸಕರು ಗಮನಕ್ಕೆ ಬಂದ ತಕ್ಷಣ ನಾನು ಹೇಳ್ತೀನಿ, ಜಿಲ್ಲಾಡಳಿತದ ಮುಖ್ಯಸ್ಥರನ್ನು ಕೇಳಿದಾಗ ಮಾನ್ಯ ಶಾಸಕರು ಎಲ್ಲಿ ಆಫೀಸಿಂದ ಕರೆದು ಮಾಡೋದು ತೊಂದರೆ ಏನಿಲ್ಲ. ಆದರೆ ಅವರು ಪರ್ಸನಲ್ ತಮ್ಮ ಜಾಗದಲ್ಲಿ ಕರೆದು ಮಾಡೋದು ತೊಂದರೆ ಇಲ್ಲ. ಯಾಕಂದರೆ ಸಾರ್ವಜನಿಕ
ಸೈಟ್ನಲ್ಲಿ ಇದ್ದಂಥ ಸಮಯದಲ್ಲಿ ಶಾಸಕರು ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಮೀಟಿಂಗ್ ನಡೆಸಲಿಕ್ಕೆ ಸಾಧ್ಯ ಪಕ್ಕದಲ್ಲಿ ಒಂದು ನಮ್ಮದು ಶೆಡ್ ಇದೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಗುರುಗಳಲ್ಲಿ ಆದ್ಮೇಲೆ ಅದು ಬಳಿಕ ಸರ್, ನಾನು ಉಡುಪಿ ಹೋಗ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಅಂತ. ಎಷ್ಟು ಬಹಳ ಮೋಟೇಶನ್ ಸಂತೋಷ ಜನಗಳಿಗೆ ಹೋಗ್ಬೇಕು. ಮೇಡಮ್ ಈಗ ಜಿಲ್ಲಾಸ್ಪತ್ರೆ ಕಾಮಗಾರಿ ಯಾವಾಗ ಕಂಪ್ಲೀಟ್ ಆಗುತ್ತೆ? ತುಂಬ ವರ್ಷದಿಂದ Dance ಮಾಡೋದು ಏನು ಹೋಗಿದೆ ಫೋನ್ ಇದೆ. ಮುಂದುವರಿದೆ. 2-3 ತಿಂಗಳಲ್ಲಿ ಆಗುತ್ತೆ. ಈಗ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಮೊಂಟೆಸರಿ ಶುರು ಮಾಡ್ತೀರಿ ಈ ವರ್ಷದಿಂದ? ಈಗ ನಾನು ತಗೊಳ್ತೀನಿ ಲೆಕ್ಕ ತಗೊಳ್ತೀನಿ. ಇಡೀ ರಾಜ್ಯದಲ್ಲಿ ಈ ವರ್ಷ ಟೋಟಲ್ ಆಗಿ 17,800 ಅದು correct ನೀವು ಹೇಳಿದ್ರಿ. ನಿಮಿಷ ಹಾಂ 17,800 ಉಡುಪಿ ಕೂಡ ಇದೆ. ಅದರಲ್ಲಿ ಕೆಲವೊಂದು ಕ್ಯಾಟಗರಿ ಇದೆ. ಅಂದರೆ 2 ರೂಮ್ ಇರಬೇಕು, PUC ಸೆಕೆಂಡ್ ಇಯರ್ ಕಲ್ತಂಥವ್ರು ಇರಬೇಕು, ಅಥವಾ ಡಿಗ್ರಿ ಅನ್ನೋಂಥವ್ರು ಇರಬೇಕು. ಯಾಕಂದರೆ LKG UKG ಅಂದರೆ ಒಂದೇ ಕ್ಲಾಸ್ ರೂಮ್ನಲ್ಲಿ ಕೂರಿಸಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಸಪ್ರೇಟ್ ಉದ್ದ ಕ್ಲಾಸ್ ಇದ್ದರೆ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಆದರೂ ನಾವು ಕ್ರಿಯೇಟ್ ಮಾಡಬೇಕು. ಟಾಯ್ಲೆಟ್ ಇರಬೇಕು, ಕಿಚನ್ ಇರಬೇಕು. ಸೊ ಈ ಎಲ್ಲ ಇದನ್ನು ಹುಡುಕೊಂಡು ಅಂಥವು ಎಷ್ಟು ಬರ್ತಾವೆ ಅಂತ ರಿಪೋರ್ಟ್ ಬಂದಿದೆ ಆಲ್ರೆಡಿ, ತಿಳ್ಕೊಂಡಿದ್ದೀವಿ. ಮಾಡ್ತಿದೆ ಅಂದರೆ ಮಾಡ್ತಾ ಇದ್ದೀರಾ ಕಪ್ಪೆ ಹಾಕ್ತೀರಾ ಅಂತ ಕೇಳ್ತೀವಿ. ಮಾಡೋದಿಲ್ಲ ಅಂತ ನಾನು ಮುಂದೆ ಗಂಟಾಘೋಷವಾಗಿ ಹೇಳಿದ್ರೆ ಪುನರ್ವಿಮರ್ಶೆ ಮಾಡ್ತೀರಾ, ಅದು ಬೇರೆ ರೀತಿ ಯೂಸ್ ಆಗ್ತಾ ಇದೆ. ನಮ್ಮ ಉದ್ದೇಶ ಆಗುತ್ತೆ ಜೊತೆಗೆ ಭಾಷೆ ಮಳೆ ಹಾನಿ 176 ಕೋಟಿ ಆಗಿದೆ. ಕಳೆದ ಬಾರಿ 5 ಕೋಟಿ ಕಡಲು ಕೂಡ ಬಂದಿದೆ. ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 40% ಜಾಸ್ತಿ ಮಳೆಯಾಗಿ ಸುಮಾರು 200 ಕೋಟಿಗಿಂತ ಜಾಸ್ತಿ. ಅದರಲ್ಲೂ ಕೂಡ ನಮ್ಮ ಏನು ಜಿಲ್ಲಾ ಆಡಳಿತದ ಕೊಟ್ಟು SDRF ಕೊಟ್ಟಿದ್ದು ಮನೆ ಬಿದ್ದವರಾಗಿರ್ಬೋದು ಅಥವಾ ಜೀವಹಾನಿ ಆಗಿರ್ಬೋದು, ಪ್ರಾಣಿ ಹಾನಿ ಆಗಿರ್ಬೋದು, ಈ ಎಲ್ಲ ಇದನ್ನು ಈಗಾಗಲೇ ಸರ್ಕಾರದಲ್ಲಿ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಇನ್ನೇನು ಅತಿಯಾಗಿ ಮಳೆ ಆಗಿರೋದ್ರಿಂದ ಏನು ಜಿಲ್ಲೆಯಲ್ಲಿ ತೊಂದರೆ ಆಗಿಲ್ಲ, ಅದಕ್ಕೆಲ್ಲ ಸ್ಪೆಷಲ್ ಫಂಡನ್ನು ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೀನಿ. ಒಂದು ಸ್ಪೆಷಲ್ ಪ್ಯಾಕೇಜನ್ನು ಮಳೆಯಲ್ಲಿ ಹಾನಿ ಆಗಿರುವಂಥ ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಕಾಲ್ ಸಂಖ್ಯೆಗಳಿರ್ಬೋದು, ಅದೆಲ್ಲ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಅಲ್ಲ, ಉಡುಪಿ ಜಿಲ್ಲೆಗೆ ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.